ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ತಗ್ಗೆ ನಾರಾಯಣ ಬೊಗ್ಗವರಪು. ಮೊನ್ನೆ ಯೂತ್ ಕಾಂಗ್ರೆಸ್ ಕಡೆಯಿಂದ ಒಂದು ಪತ್ರಿಕಾಗೋಷ್ಠಿ ಆಯಿತು. ಆ ಪತ್ರಿಕಾಗೋಷ್ಠಿಯಲ್ಲಿ ಯಾರನ್ನೆಲ್ಲ ಜಂತರ್ ಮಂತರ್ ಹೆಸರಿನಲ್ಲಿ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಮಾಡಿದವರು ಅಂತ ಹೇಳಿ ಈ ಮೋದಿ ಸರ್ಕಾರ ಅವರ ವಿರುದ್ಧ ಕಾನೂನು ಕ್ರಮನೋ ಇನ್ನೆಂಥದ್ದು ದೌರ್ಜನ್ಯ ಎಸಗೋದಕ್ಕೆ ಹೋಗ್ತಿದೆಯೋ ಅವರೆಲ್ಲ ನಮ್ಮನ್ನ ಸಂಪರ್ಕಿಸಿ ನಾವು ನಿಮಗೆ ಕಾನೂನು ಸಹಾಯ ಮಾಡ್ತೀವಿ, ಲೀಗಲ್ ಅಸಿಸ್ಟೆನ್ಸ್ ಕೊಡ್ತೀವಿ, ಲೀಗಲ್ ಆಗಿ ಹೆಲ್ಪ್ ಮಾಡ್ತೀವಿ ಅಂತ ಒಬ್ರು ಪತ್ರಿಕಾಗೋಷ್ಠಿ ನಡೆಸಿದ್ರು. ಒಂದು ಯುವತಿ, ಆ ಯುವತಿಯ ಮಾತಿನಲ್ಲಿದ್ದಂತಹ ತೀಕ್ಷ್ಣತೆ ಇತ್ತಲ್ಲ, ಅದು ಎಲ್ಲರ ಗಮನವನ್ನು ಸೆಳೆದಿದೆ. ಆಕೆ ಮಾತಾಡ್ತಿದ್ದ ರೀತಿ ಮತ್ತು ಅದನ್ನ ಮುಂದೆ ಇಡ್ತಿದ್ದಂತಹ ರೀತಿ, ಜನರ ಮುಂದೆ ತನ್ನ ಅಭಿಪ್ರಾಯವನ್ನು ಇಡ್ತಾ ಇದ್ದಂತಹ ರೀತಿ ಬಹಳಷ್ಟು ಇಂಪ್ರೆಸಿವ್ ಆಗಿತ್ತು. ಆಗ ಬಂದಿದ್ದಂತಹ ಪ್ರಶ್ನೆ, ಯಾರು ಈ ಹೊಸ ಫೈರ್ ಬ್ರ್ಯಾಂಡ್? ರಾಹುಲ್ ಗಾಂಧಿ ಆಯ್ಕೆ ಇದು ಅಂತ ಆಮೇಲೆ ಸುದ್ದಿ ಬಂದ ಮೇಲೆ ಅನಿಸ್ತಾ ಇರೋದು, ರಾಹುಲ್ ಗಾಂಧಿ ಕರ್ಕೊಂಡು ಬಂದಿರುವಂತಹ ಈ ಹೊಸ ಫೈರ್ ಬ್ರ್ಯಾಂಡ್ ಯಾರು? ಹೊಸ ಬೆಂಕಿ ಚೆಂಡು ಯಾರು ಅನ್ನುವ ಪ್ರಶ್ನೆ ಬರ್ತಿದೆ. ಸೊ ಆಕೆ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬಂದಿದೆ. ಆಕೆ ತಂದೆ ವೀರ ಯೋಧ, ಹುತಾತ್ಮರಾದಂತಹ ವೀರ ಯೋಧ, ಅವರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿ ಕೊಡ್ತೀನಿ. ಅದ್ರ ಜೊತೆಗೆ ಇವರು ಹೇಗೆ ರಾಹುಲ್ ಗಾಂಧಿ ಕಣ್ಣಿಗೆ ಬಿದ್ರು, ಆ ನಂತರ ಹೇಗೆ ಕಾಂಗ್ರೆಸ್ ಪಕ್ಷದ ಭಾಗವಾದರು, ಅದು ಸಹ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಸಹ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ರಾಜಕೀಯದಲ್ಲಿ ಆಗಾಗ ಹೊಸ ಬೆಳಕುಗಳು ಮೂಡ್ತಾ ಇರ್ತವೆ. ಆ ಬೆಳಕು ಮೂಡಿದಷ್ಟೇ ವೇಗವಾಗಿ ಆರಿ ಹೋಗಿರುವಂತದ್ದು ಸಹ ನಾವು ಕಂಡಿದ್ದೀವಿ. ಟಿಎಂಸಿ ಲೀಡರ್ಗಳು ಏನೆಲ್ಲ ಮಾತಾಡ್ತಿದ್ರು, ಸಯೋನಿ ಘೋಷ್ ಆಕೆ ಮಾತಾಡ್ತಿದ್ದ ರೀತಿ, ಏನು ಮೋದಿ ಬಗ್ಗೆ ಮಾತಾಡಕ್ಕೆ ನಿಂತರೆ ಜಗತ್ತಲ್ಲಿ ಯಾರು ಮೋದಿಯ ವಿರುದ್ಧ ಅಷ್ಟು ತೀಕ್ಷ್ಣವಾಗಿ ಮಾತಾಡಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನುವ ಮಟ್ಟಕ್ಕೆ ಮಾತಾಡ್ತಿದ್ರು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸೋತ ತಕ್ಷಣನೇ ಹೋಗಿ ಮೋದಿಯ ಬೆನ್ನಿಗೆ ನಿಂತರು. ಸೊ ಅಂತಹ ಘಟನೆಗಳು ನಡೀತಿರ್ತವೆ. ಆದ್ರೆ ಘಟನೆ ಏನಾಗ್ಲಿ, ರಾಘವ್ ಚಡ್ಡಾ ಆಗಿರ್ಲಿ, ನೇನೇ ಆಗಿರ್ಲಿ, ಬಟ್ ಅವರು ಟ್ಯಾಲೆಂಟ್ ಇದೆಯಲ್ಲ, ವಾಗ್ಮಿ, ಎಂಥ ವಾಗ್ಮಿಗಳು ಅವರು, ಅದರಿಂದ ಸಾಕಷ್ಟು ಗಮನ ಸೆಳೀತಾರೆ, ದೇಶದ ಗಮನ ಸೆಳೀತಾರೆ. ಅದೇ ರೀತಿ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನಲ್ಲಿ ಈಗ ಒಬ್ರು ಗಮನ ಸೆಳೀತಾ ಇದ್ದಾರೆ. ಆಕೆಯ ಹೆಸರು ಗುರ್ಮೆಹರ್ ಕೌರ್ ಅಂತ. ಗುರ್ಮೆಹರ್ ಕೌರ್ ಅಂತ ಇವರ ತಂದೆ 1999ರಲ್ಲಿ ಉಗ್ರವಾದಿಗಳಿಗೆ ಬಲಿಯಾಗಿದ್ರು. ಸೇನೆಯಲ್ಲಿ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಅವ್ರ ಕ್ಯಾಂಪ್ ಮೇಲೆ ಉಗ್ರವಾದಿಗಳು ದಾಳಿ ನಡೆಸ್ತಾರೆ. ಆ ದಾಳಿಯಲ್ಲಿ ಅವರು ಹುತಾತ್ಮರಾಗ್ತಾರೆ. ಅವರು 2017ರವರೆಗೆ ಯಾರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಬಟ್ 2017ರಲ್ಲಿ ಎಬಿವಿಪಿ ವಿರುದ್ಧ ಒಂದಷ್ಟು ಮಾತಾಡೋದಕ್ಕೆ ಶುರು ಮಾಡಿದ್ರು. ಎಬಿವಿಪಿಯ ಕುಕೃತ್ಯಗಳ ಬಗ್ಗೆ ಒಂದಷ್ಟು ಮಾತಾಡೋದಕ್ಕೆ ಶುರು ಮಾಡಿದ್ರು ಅವರು ವಿದ್ಯಾರ್ಥಿ ಆಗಿದ್ದಾಗ. ಆ ಸಂದರ್ಭದಲ್ಲಿ ಎಬಿವಿಪಿ ಈ ಯುವತಿಯ ಮೇಲೆ, ಈ ಗುರ್ಮೆಹರ್ ಕೌರ್ ಅನ್ನುವರ ಮೇಲೆ ಸಾಕಷ್ಟು ರೀತಿಯಲ್ಲಿ ಮಾನಸಿಕವಾಗಿ ಹಿಂಸೆ ಕೊಡುವಂತಹ, ಅವರನ್ನು ಬೆದರಿಸುವಂತಹ, ಅವ್ರ ಮೇಲೆ ಹಲ್ಲೆ ನಡೆಸುವ ಪ್ರಯತ್ನಗಳು ಎಲ್ಲವನ್ನೂ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ವಿಚಾರ ರಾಹುಲ್ ಗಾಂಧಿಗೆ ಗೊತ್ತಾಯ್ತಂತೆ. ಆಗ ರಾಹುಲ್ ಗಾಂಧಿ ಅವರು ಆ ಯುವತಿಯನ್ನ ಕರೆಸಿ, ನೀವ್ ಯಾಕೆ ಯೂತ್ ಕಾಂಗ್ರೆಸ್ ಸೇರ್ಕೊಳ್ಬಾರ್ದು, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಮಾತಾಡ್ತೀರಿ ಅಂತ ಹೇಳಿದ್ದಾರೆ. ಮತ್ತು ಎಬಿವಿಪಿ ಬಿಜೆಪಿ ಅವರ ಐಡಿಯಾಲಜಿಯನ್ನ ಚೆನ್ನಾಗಿ ವಿರೋಧಿಸ್ತೀರಿ, ಅವರ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತೀರಿ, ನೀವು ಯೂತ್ ಕಾಂಗ್ರೆಸ್ಗೆ ಬನ್ನಿ ಅಂತ ಯೂತ್ ಕಾಂಗ್ರೆಸ್ ತಗೊಂಡಿದ್ದಾರೆ. ಬಟ್ ಅಲ್ಲಿಂದ ಇಲ್ಲಿಯವರೆಗೆ ಮುನ್ನೆಲೆಗೆ ಬಂದು ಕೆಲಸ ಮಾಡಿಲ್ಲ ಅವರು. ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ರು ಸಹ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿದ್ರು. ಐಟಿ ಸೆಲ್ಗೆ ಸಪೋರ್ಟ್ ಮಾಡೋದು, ಒಂದು ಒಳಗಡೆ ಏನು ಕೆಲಸ ಇರುತ್ತೋ ಅದನ್ನ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಆದ್ರೆ ಈಗ ಮೊಟ್ಟ ಮೊದಲ ಬಾರಿಗೆ ಅವರನ್ನ ಫ್ರಂಟ್ಗೆ ತರಲಾಗಿದೆ. ಫ್ರಂಟ್ಗೆ ತಂದು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಅಂತ ಹೇಳಿದ್ದಕ್ಕೆ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಜಂತರ್ ಮಂತರ್ ಪ್ರತಿಭಟನಾ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರನ್ನ ಏನು ಗುರುತಿಸಿ ಈ ಮೋದಿ ಸರ್ಕಾರ ಅರೆಸ್ಟ್ಗಳನ್ನ ಮಾಡೋದು, ಯುವಕರನ್ನ, ವಿದ್ಯಾರ್ಥಿಗಳನ್ನ ಅವರನ್ನ ಬೆದರಿಸೋದು, ಅವರನ್ನು ಮನೆಯಿಂದ ಮಧ್ಯರಾತ್ರಿಯಲ್ಲಿ ಹೋಗಿ ಎತ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸೋದು, ಈ ರೀತಿಯಾದಂತಹ ಕ್ರೌರ್ಯ ಮೆರೀತಾ ಇದೆಯಲ್ಲ, ಅದರ ಕುರಿತಾಗಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ, ಆ ರೀತಿ ಯಾರಿಗೇ ಆಗ್ಲಿ ನಿಮಗೆ ಜಂತರ್ ಮಂತರ್ ಪ್ರತಿಭಟನೆ ಕಾರಣಕ್ಕಾಗಿ ಪೊಲೀಸರು ನಿಮ್ ಬೆನ್ನಿಗೆ ಬಿದ್ರೆ ಅಥವಾ ಪೊಲೀಸರಿಂದ ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ, ಅರೆಸ್ಟ್ ಆದ್ರೆ ತಕ್ಷಣ ನಮ್ಮನ್ನ ಸಂಪರ್ಕಿಸಿ, ನಾವು ನಿಮಗೆ ಲೀಗಲ್ ಅಸಿಸ್ಟೆನ್ಸ್ ಕೊಡ್ತೀವಿ, ಕಾನೂನು ಸಮರಕ್ಕೆ ನಾವು ಜೊತೆ ನಿಂತ್ಕೊಳ್ತೀವಿ, ನಾವು ಲಾಯರ್ ಪ್ರೊವೈಡ್ ಮಾಡ್ತೀವಿ, ನಿಮ್ಮ ಕಾನೂನು ಹೋರಾಟವನ್ನ ನಾವು ಕೈಗೆತ್ಕೊಳ್ತೀವಿ, ನಿಮ್ಮ ಪರವಾಗಿ ಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸುವ ಕೆಲಸವನ್ನ ಗುರ್ಮೆಹರ್ ಕೌರ್ಗೆ ಕೊಟ್ಟಿದ್ರು.
ಆ ಸುದ್ದಿಗೋಷ್ಠಿಯಲ್ಲಿ ಆಕೆ ಮಾತನಾಡಿದ ರೀತಿ, ಈ ಸರ್ಕಾರವನ್ನ ಯಾವ ರೀತಿ ಟೀಕೆ ಮಾಡಿದ್ರು ಆ ರೀತಿ ಎಲ್ಲರ ಗಮನ ಸೆಳೀತು. ಏನು ವಿಚಾರ ತೆಗೆದ್ರು ಹಾಗಾದ್ರೆ ಅವರು ತೆಗೆದಂತಹ ವಿಚಾರ, ಜಂತರ್ ಮಂತರ್ ಪ್ರತಿಭಟನೆಗೂ ಮುನ್ನ ಆ ಸಂದರ್ಭದಲ್ಲಿ ಕಲ್ಲುಗಳು ತುಂಬಿದಂತಹ ಲಾರಿ ಹೇಗೆ ಬಂತು, ಪ್ರತಿಭಟನಾ ಸ್ಥಳಕ್ಕೆ ಆ ಕಲ್ಲು ತುಂಬಿದಂತಹ ಲಾರಿಗಳು ಹೇಗೆ ಬಂದವು. ಯಾಕೆಂದ್ರೆ ಸಾಕಷ್ಟು ರೀತಿಯಲ್ಲಿ ಈಗ ನ್ಯೂಸ್ ಲಾಂಡ್ರಿ ಅನ್ನುವಂತ ವೆಬ್ಸೈಟ್ ಅಥವಾ ಮೀಡಿಯಾ ಸಂಸ್ಥೆ ಸಹ ಒಂದಷ್ಟು ಸತ್ಯಾಂಶಗಳನ್ನು ಹೊರಗಿಟ್ಟಿದೆ. ಅದನ್ನ ಪೊಲೀಸರೇ ತಂದು ನಿಲ್ಲಿಸಿದ್ರು, ಉದ್ದೇಶ ಪೂರ್ವಕವಾಗಿ ತಂದು ನಿಲ್ಲಿಸಿದ್ರು. ಪೊಲೀಸರಿಗೆ ಗೊತ್ತಿಲ್ಲದೆ ಅಲ್ಲಿಗೆ ಲಾರಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಿದೆ. ಯಾಕೆ ಅಂದ್ರೆ ಅಷ್ಟೆಲ್ಲ ಪೊಲೀಸರ ನಡುವೆ ನಿಷೇಧಿತ ಪ್ರದೇಶ ಅಂತ ಮಾಡಿಟ್ಟಿದ್ರು ಅವಾಗ. ಆಗಿದ್ದು ಸಹ ಯಾವುದೇ ವಾಹನಗಳಿಗೆ ಪ್ರವೇಶ ಇಲ್ಲದ ಸಂದರ್ಭದಲ್ಲಿ ಕಲ್ಲುಗಳು ತುಂಬಿದಂತಹ ಲಾರಿ ಹೇಗೆ ಬಂತು ಒಳಗಡೆಗೆ? ಪೊಲೀಸರು ತರದೆ ಹೋದ್ರೆ ಅಥವಾ ಪೊಲೀಸರ ಪರ್ಮಿಷನ್ ಇಲ್ಲದೆ ಹೋದ್ರೆ ಅಲ್ಲಿಗೆ ಆ ಲಾರಿಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಪ್ರತಿಭಟನೆಗೂ ಮೊದಲೇ ಮೊದಲೇ 2 ದಿನಗಳಿಂದ ಅಲ್ಲೇ ಇತ್ತು. ಸರಿ, ಒಳಗಡೆ ಬಂದ್ಬಿಟ್ಟಿತ್ತು. ಪೊಲೀಸರು ನೋಡ್ತಿದ್ರಲ್ಲ, ಇಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ, ಇಷ್ಟು ಜನ ಸೇರಿದ್ದಾರೆ, ಕಲ್ಲು ತುಂಬಿರೋ ಲಾರಿ ಇಲ್ಲಿದೆ ಅಂದ್ರೆ ಪೊಲೀಸರು ಅದನ್ನ ಅಲ್ಲಿಂದ ತೆಗಿಬಹುದಾಗಿತ್ತಲ್ಲ, ತೆಗೆದಿಲ್ವಲ್ಲ. ಯಾಕೆ, ಹೇಗೆ ಬಂತು? ಪೊಲೀಸರ ಗಮನ ಇಲ್ಲದೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಪೊಲೀಸರೇ ತಂದಿಟ್ಟಿದ್ದು ಅಂತ ಆಪಾದನೆಗಳನ್ನ ಇವರು ಹೇಳಿದ ರೀತಿ ಮತ್ತು ಮೋದಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ ರೀತಿ ಎಲ್ಲರ ಗಮನ ಸೆಳೀತು. ಆ ಕಾರಣಕ್ಕಾಗಿ ಅವರ ಬಗ್ಗೆ ಒಂದಷ್ಟು ಕುತೂಹಲಕಾರಿಯಾದಂತಹ ಚರ್ಚೆಗಳು ಶುರುವಾದಾಗ ಸರಿ, ನಿಮಗೂ ಸಹ ಒಂದಷ್ಟು ವಿಚಾರವನ್ನ ತಿಳಿಸೋಣ, ಈಕೆ ಯಾರು ಎತ್ತ ಅಂತ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಈಕೆಯನ್ನ ನೀವು ಹೆಚ್ಚಿಗೆ ನೋಡ್ತೀರಿ. ಒಂದು ಬಾರಿ ಫ್ರಂಟಿಗೆ ಬಂದ ನಂತರ ಅವರು ಫ್ರಂಟ್ ಅಲ್ಲೇ ಇರ್ತಾರೆ. ದೊಡ್ಡ ಮಟ್ಟದಲ್ಲಿ ತೀವ್ರವಾದಂತಹ ವಾಗ್ದಾಳಿಗಳನ್ನ ನಡೆಸ್ತಾ ಮುಂದಕ್ಕೆ ಎಲ್ಲ ಟಿವಿ ಚರ್ಚೆಗಳಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಈ ಗುರ್ಮೆಹರ್ ಕೌರ್. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.